ವರ್ಷದ ಮೊದಲ ಚಂದ್ರಗ್ರಹಣಕ್ಕೆ ಜಗತ್ತು ಸಾಕ್ಷಿಯಾಗಿದೆ. ಗ್ರಹಣ ಮುಕ್ತಾಯ ಆದ ಬೆನ್ನಲ್ಲೇ ದೇವಾಲಯಗಳು ಓಪನ್ ಆಗ್ತಾ ಇದೆ. ಗ್ರಹಣ ಕಾಲದಲ್ಲಿ ಬಂದಾಗಿದ್ದಂತಹ ದೇಗುಲಗಳನ್ನ ಇದೀಗ ಓಪನ್ ಮಾಡುವಂತಹ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ದೇಗುಲಗಳಲ್ಲಿ ಶುದ್ಧಿ ಕಾರ್ಯ, ಪೂಜೆ, ಪುನಸ್ಕಾರ ಶುರುವಾಗ್ತಾ ಇದೆ. ಗ್ರಹಣದ ಬಳಿಕ ಪುಣ್ಯ ಪೂಜೆಗಾಗಿ ದೇಗುಲಗಳತ್ತ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. 3:27 ಕಾಲ ಚಂದ್ರಗ್ರಹಣ ಗೋಚರ ಆಗಿತ್ತು. ಮಧ್ಯಾಹ್ನ 3:18ರಿಂದ ಸಂಜೆ 6:47 ಕೂಡ ಗ್ರಹಣ ಕಾಲ ಇದ್ದಿದ್ದು. ಭಾರತದಲ್ಲಿ ಸಂಜೆ 6:22ಕ್ಕೆ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗಿದೆ. ಭಾರತದಲ್ಲಿ 21 ನಿಮಿಷಗಳ ಕಾಲ ಖಗೋಳ ಕೌತುಕಕ್ಕೆ ಜನರು ಸಾಕ್ಷಿಯಾಗಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ ಕೆಲವೇ ನಿಮಿಷಗಳ ಕಾಲ ಗೋಚರ ಆಗಿದೆ. ಈಗ ಗ್ರಹಣ ಮುಕ್ತಾಯ ಆಗಿದೆ. ಅದರ ಬೆನ್ನಲ್ಲೇ ಇಲ್ಲಿವರೆಗೂ ಕೂಡ ಗ್ರಹಣ ಕಾಲದಲ್ಲಿ ಮುಚ್ಚಿದ್ದಂತಹ ದೇಗುಲಗಳನ್ನು ಈಗ ಓಪನ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆರಂಭ ಆಗ್ತಾ ಇದೆ. ದೇಗುಲಗಳಲ್ಲಿ ಇನ್ನೇನು ಕೆಲವು ಹೊತ್ತಿನಲ್ಲಿ ಶುದ್ಧಿ ಕಾರ್ಯಗಳು ಕೂಡ ನಡೆಯುತ್ತೆ. ಪೂಜೆ ಪುನಸ್ಕಾರಗಳು ಪುನಾರಂಭ ಆಗುತ್ತೆ. ಗ್ರಹಣದ ಬಳಿಕ ಪುಣ್ಯ ಪೂಜೆಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇಗುಲಗಳತ್ತ ಆಗಮಿಸ್ತಾ ಇದ್ದಾರೆ. 3:27 ಕಾಲ ನಡೆದಿರುವಂತಹ ಚಂದ್ರಗ್ರಹಣ. ನೀವು ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ದೃಶ್ಯ ಇದು. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಗ್ರಹಣ ಮುಕ್ತಾಯ ಆದ ಬೆನ್ನಲ್ಲೇ ದೇಗುಲ ಓಪನ್ ಆದ ನಂತರ ಈಗ ದೇವರ ದರ್ಶನಕ್ಕಾಗಿ, ವಿಶೇಷ ಪೂಜೆಗಾಗಿ ಈಗ ಭಕ್ತರು ದೇವಾಲಯಕ್ಕೆ ಧಾವಿಸ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ನೇರ ದೃಶ್ಯಾವಳಿಗಳು ಇದು. ಗ್ರಹಣ ಕಾಲದಲ್ಲಿ ಧರ್ಮಸ್ಥಳ ದೇವಾಲಯ ಕೂಡ ಬಂದಾಗಿತ್ತು. ಅದಾದ ನಂತರ ಈಗ ಗ್ರಹಣ ಮುಕ್ತಾಯ ಆಗಿದೆ. ಹೀಗಾಗಿ ದೇವಾಲಯವನ್ನು ಓಪನ್ ಮಾಡಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಭಕ್ತರು ದೇವರ ದರ್ಶನಕ್ಕಾಗಿ, ವಿಶೇಷ ಪೂಜೆಗಾಗಿ ದೇಗುಲದ ಒಳಗಡೆ ಹೋಗ್ತಾ ಇರುವಂತಹ ಸಂದರ್ಭ. ಧರ್ಮಸ್ಥಳದ ದೃಶ್ಯವನ್ನು ನೀವು ನೋಡ್ತಾ ಇರೋದು. ಇನ್ನು ಕರ್ನಾಟಕದಲ್ಲಿ ಗೋಚರಿಸಿರುವಂತಹ ಚಂದ್ರಗ್ರಹಣದ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಜಗತ್ತಿನಾದ್ಯಂತ ಇವತ್ತು ಅಮೆರಿಕ, ಆಸ್ಟ್ರೇಲಿಯಾ ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಈ ಚಂದ್ರಗ್ರಹಣ ಗೋಚರ ಆಗಿದೆ. ಭಾರತದಲ್ಲಿ ಸುಮಾರು 20 ನಿಮಿಷಗಳ ಕಾಲ ಚಂದ್ರಗ್ರಹಣ ಗೋಚರ ಆಗಿದೆ. ಕರ್ನಾಟಕದಲ್ಲಿ ಕಡೆಯ ಕೆಲವು ನಿಮಿಷಗಳ ಕಾಲ ಗ್ರಹಣ ಗೋಚರ ಆಗಿದೆ. ಈಗ ಗ್ರಹಣ ಮುಕ್ತಾಯ ಆದ ಬಳಿಕ ದೇವಾಲಯಗಳ ಒಳಗೆ ಭಕ್ತರಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ನೀವು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಧರ್ಮಸ್ಥಳದ ದೃಶ್ಯಗಳು. ಭಕ್ತರಿಗೆ ದೇವಾಲಯದ ಒಳಗೆ ಹೋಗೋದಕ್ಕೆ ಈಗ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೇವಾಲಯಗಳು ಓಪನ್ ಮಾಡಲಾಗುತ್ತೆ. ದೇವಾಲಯವನ್ನ ಅಲ್ಲಿ ಭಕ್ತರಿಗೆ ಹೋಗಿ ದೇವರ ದರ್ಶನಕ್ಕೆ, ಪೂಜೆಗಾಗಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಧರ್ಮಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇರೋದು. ಗ್ರಹಣ ಕಾಲ ಮುಕ್ತಾಯ ಆದ ಬೆನ್ನಲ್ಲೇ ಈಗ ದೇಗುಲಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನೇನು ಈಗ ಮೊದಲಿಗೆ ಶುದ್ಧಿ ಕಾರ್ಯವನ್ನ ನಡೆಸಲಾಗುತ್ತೆ. ಅದಾದ ನಂತರ ವಿಶೇಷ ಪೂಜೆಗಳನ್ನ ನೆರವೇರಿಸಲಾಗುತ್ತೆ. ದೇವಾಲಯದ ಮುಂಭಾಗದಲ್ಲಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ. ಮೊದಲಿಗೆ ಗ್ರಹಣ ಕಾಲ ಮುಕ್ತಾಯ ಆದ ಬೆನ್ನಲ್ಲೇ ಈಗ ಶುದ್ಧಿ ಕಾರ್ಯವನ್ನು ಮೊದಲಿಗೆ ನಡೆಸಲಾಗುತ್ತೆ. ಆ ಪ್ರಕ್ರಿಯೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದೆ. ದೇಗುಲಗಳಲ್ಲಿ ಶುದ್ಧಿ ಕಾರ್ಯ. ಗ್ರಹಣ ಕಾಲವನ್ನ ಸೂತಕದ ಕಾಲ ಅಂತ ಕರೆಯಲಾಗುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ದೇಗುಲಗಳ ಬಾಗಿಲನ್ನ ಮುಚ್ಚಲಾಗಿರುತ್ತೆ. ಯಾವುದೇ ಒಂದು ಪೂಜೆ ಪುನಸ್ಕಾರಗಳು ಕೂಡ ಆ ಒಂದು ಸಂದರ್ಭದಲ್ಲಿ ಆಗಿರಲ್ಲ. ಈಗ ಗ್ರಹಣ ಮೋಕ್ಷ ಆದ ಬೆನ್ನಲ್ಲೇ ಮೊದಲಿಗೆ ಶುದ್ಧಿ ಕಾರ್ಯವನ್ನ ನಡೆಸಲಾಗುತ್ತೆ. ಶುದ್ಧಿ ಕಾರ್ಯದ ಬಳಿಕ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳು, ದೇಗುಲದ ಶುದ್ಧಿ ಕಾರ್ಯಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು, ಆ ಒಂದು ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಓಪನ್ ಮಾಡೋದಕ್ಕೆ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ.
ಗ್ರಹಣ ಕಾಲ ಮುಕ್ತಾಯದ ಬೆನ್ನಲ್ಲೇ ಈಗ ದೇಗುಲಗಳ ಶುದ್ಧಿ ಕಾರ್ಯಗಳು ಕೂಡ ನಡೆಯುತ್ತೆ. ಧರ್ಮಸ್ಥಳದ ದೃಶ್ಯ ಇದು. ಧರ್ಮಸ್ಥಳದಲ್ಲೂ ಕೂಡ ಅಷ್ಟೇ ಗ್ರಹಣ ಮುಕ್ತಾಯ ಆದ ನಂತರ ಭಕ್ತರು ದೇಗುಲಗಳಿಗೆ ಈಗ ಆಗಮಿಸ್ತಾ ಇರೋದು. ದೇವಾಲಯಗಳಿಗೆ ಆಗಮಿಸಿ ಅಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ ಆಗಮಿಸ್ತಾ ಇದ್ದಾರೆ. ಈಗ ಬಂಡೆ ಮಹಾಕಾಳಿ ದೇಗುಲದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಶುದ್ಧಿ ಕಾರ್ಯದ ಪ್ರಕ್ರಿಯೆಗಳು ಬಂಡೆ ಮಹಾಕಾಳಿ ದೇಗುಲದಲ್ಲೂ ಕೂಡ ನಡೀತಾ ಇದೆ. ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಭಕ್ತರಿಗೆ ಆರತಿಯನ್ನ ಕೊಡ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ. ಗ್ರಹಣ ಕಾಲ ಮುಕ್ತಾಯ ಆದ ಬೆನ್ನಲ್ಲೇ ಈಗ ಬಂಡೆ ಮಹಾಕಾಳಿ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಶುದ್ಧಿ ಕಾರ್ಯವನ್ನ ನಡೆಸಲಾಗಿದ್ದು ಅಲ್ಲಿ ಭಕ್ತರಿಗೀಗ ಆರತಿಯನ್ನು ಬೆಳಗಿದ ನಂತರ ಆರತಿಯನ್ನ ನೀಡ್ತಾ ಇರುವಂತಹ ಸಂದರ್ಭದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಗ್ರಹಣದ ಕಾಲ ಮುಕ್ತಾಯ ಆದ ಬಳಿಕ ಶುದ್ಧಿ ಕಾರ್ಯವನ್ನ ನಡೆಸಲಾಗಿದ್ದು ಈಗ ವಿಶೇಷ ಪೂಜೆಗಳು ನೆರವೇರ್ತಾ ಇದೆ. ಚಂದ್ರಗ್ರಹಣ, ಈ ವರ್ಷದ ಮೊದಲ ಚಂದ್ರಗ್ರಹಣ ಈಗಾಗಲೇ ಅಂತ್ಯ ಆಗಿದೆ. ಮೋಕ್ಷ ಕಾಲದ ಬಳಿಕ ಈಗ ನಡೀತಾ ಇರುವಂತಹ ವಿಶೇಷ ಪೂಜಾ ಪ್ರಕ್ರಿಯೆಗಳು, ಶುದ್ಧಿ ಕಾರ್ಯ ಪ್ರಕ್ರಿಯೆಗಳು, ಆ ಒಂದು ಸಂದರ್ಭದ ದೃಶ್ಯಗಳು ಇದು. ಇದೀಗ ಧರ್ಮಸ್ಥಳದಿಂದ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಧರ್ಮಸ್ಥಳದಲ್ಲೂ ಕೂಡ ಶುದ್ಧಿ ಕಾರ್ಯ ಜೊತೆಗೆ ವಿಶೇಷ ಪೂಜೆಗೆ ಸಂಬಂಧಪಟ್ಟಂತ ಪ್ರಕ್ರಿಯೆಗಳು ನಡೀತಾ ಇದೆ. ಅಲ್ಲಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಗ್ರಹಣದ ಬಳಿಕ? ಮಧುಕರ್, ಹೌದು, ಇವತ್ತು ಬೆಳಿಗ್ಗೆ ಎಂದಿನಂತೆ ಆರಂಭ ಆಗಿರತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಧ್ಯಾಹ್ನ ಸುಮಾರು 1:30 ಹೊತ್ತಿಗೆ ಅದರ ಬಾಗಿಲನ್ನು ಕ್ಲೋಸ್ ಮಾಡ್ತಾರೆ. ಮಹಾಪೂಜೆಯ ನಂತರ ಬಾಗಿಲು ಕ್ಲೋಸ್ ಆಗಿತ್ತು. ಅದರ ಜೊತೆಗೆ ಅನ್ನಪ್ರಸಾದ ಅಂದರೆ ಸುಮಾರು ಸಂಜೆ 5 ಗಂಟೆವರೆಗೆ ನಡೆಯುವಂಥ ಅನ್ನಪ್ರಸಾದ ಸೇವೆ ಕೂಡ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸ್ಥಗಿತ ಆಗಿತ್ತು. ನಾನೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಗ್ರಹಣ ಮೋಕ್ಷ ಆದ ಬೆನ್ನಲ್ಲೇ ಇಲ್ಲಿ ಈ ಶುದ್ಧೀಕರಣದ ಪ್ರಕ್ರಿಯೆಗಳು ನಡೀತಾ ಇದೆ. ಶುದ್ಧೀಕರಣ ಬಾಗಿಲನ್ನು ತೆರೆದಿದ್ದಾರೆ. 2 ಕಡೆಯ ದೇವಸ್ಥಾನದ ಬಾಗಿಲನ್ನು ತೆರೆದಿದ್ದಾರೆ. ಬಾಗಿಲನ್ನ ತೆರೆದು ಒಳಭಾಗದಿಂದ ಶುದ್ಧೀಕರಣ ಆಗ್ತಾ ಇದೆ. ಒಳಭಾಗದ ಶುದ್ಧೀಕರಣದ ಜೊತೆಗೆ ಹೊರಭಾಗದಲ್ಲೂ ಕೂಡ ಅಂದ್ರೆ ಪವಿತ್ರ ತೀರ್ಥವನ್ನು ಚಿಮುಕಿಸುವ ಮೂಲಕ ಇಡೀ ಕ್ಷೇತ್ರವನ್ನ ಗ್ರಹಣದ ನಂತರ ಅಂದ್ರೆ ಆ ಸಾಂಪ್ರದಾಯಿಕವಾಗಿ ಬಂದಂಥ ವಿಧಿವಿಧಾನಗಳೇನಿದೆ ಆ ವಿಧಿವಿಧಾನಗಳ ಅನ್ವಯ ಇಡೀ ಕ್ಷೇತ್ರವನ್ನ ಶುದ್ಧೀಕರಣ ಮಾಡುವಂಥ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಭಕ್ತರಿಗೂ ಕೂಡ, ಯಾಕಂದ್ರೆ ಅವರು ನಿಗದಿಪಡಿಸಿದ ಸಮಯದ ಪ್ರಕಾರ 7:30 ಬಳಿಕ ಭಕ್ತರಿಗೆ ದರ್ಶನಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥದ್ದು. ಹಾಗಾಗಿ 7:15 ಅಲ್ಲಿ ಅನ್ನಪ್ರಸಾದ ಸೇವೆ ಕೂಡ ಆರಂಭ ಆಗುತ್ತೆ. 7:30 ನಂತರ ದೇವರ ದರ್ಶನ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಎಲ್ಲ ಸಿಬ್ಬಂದಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಕ್ಷೇತ್ರದ ಮುಂಭಾಗದಲ್ಲಿ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ನೆರೆದಿದ್ದಾರೆ. ಯಾಕಂದ್ರೆ ಸಹಜವಾಗಿ ಇವತ್ತು ಗ್ರಹಣದ ಕಾರಣದಿಂದಾಗಿ ಬೇರೆ ಬೇರೆ ದೇವಸ್ಥಾನಗಳು, ಕೇವಲ ಧರ್ಮಸ್ಥಳ ಅಷ್ಟೇ ಅಲ್ಲ, ಕರಾವಳಿಯ ಕುಕ್ಕೆ ಸುಬ್ರಹ್ಮಣ್ಯ ಇರಬಹುದು, ಕರಾವಳಿಯ ಬೇರೆ ಬೇರೆ ದೇವಸ್ಥಾನಗಳೇನಿದೆ ಈ ಕ್ಷೇತ್ರಗಳಲ್ಲಿ ಅಂದ್ರೆ ದೇವರ ದರ್ಶನದ ಸಮಯ ಬದಲಾವಣೆ ಆಗಿರುವಂಥದ್ದು, ಸೇವೆಯ ವಿಚಾರದಲ್ಲಿ ಬದಲಾವಣೆಗಳಾಗಿರುವಂಥದ್ದು, ಈ ಎಲ್ಲ ಕಾರಣಗಳಿಂದ ಅಲ್ಲಿ ಒಂದಷ್ಟು ರೀತಿಯಾದಂತಹ ಅಂದ್ರೆ ಭಕ್ತರು ತಮ್ಮ ಪ್ರವಾಸವನ್ನು ಮುಂದೂಡಿದ್ದಾರೆ. ಅಂದ್ರೆ ಮುಂದಿನ ಇವತ್ತು ಬರುವಂತಹ ದಿನಾಂಕ ಏನಿದೆ ಆ ಒಂದು ಪ್ರವಾಸವನ್ನ ಕೂಡ ಮುಂದೂಡಿದ್ರು. ಹಾಗಾಗಿ ಒಂದಷ್ಟು ಸಮಯ ಬದಲಾವಣೆ ಆಗಿತ್ತು. ಈಗ ಅರ್ಚಕರು ಪವಿತ್ರವಾದಂತಹ ಅಂದ್ರೆ ತೀರ್ಥವನ್ನು ತೆಗೆದುಕೊಂಡು ಕ್ಷೇತ್ರದ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸಬಹುದು. ಅಲ್ಲಿ ಒಂದು ಅಂತಿಮವಾದ ಶುದ್ಧೀಕರಣದ ಪ್ರಕ್ರಿಯೆಗಳು ಮುಕ್ತಾಯ ಆದ ಬಳಿಕ ಈ ಇಡೀ ಕಾರ್ಯಗಳು ಪ್ರಕ್ರಿಯೆಗಳೇನು ಮುಕ್ತಾಯ ಆದ ಬಳಿಕ ಮತ್ತೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸಹಜವಾಗಿ ಇಲ್ಲಿ ಬೆಳಗ್ಗಿನಿಂದ ಅಂದ್ರೆ ಸೇವೆಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಯಗಳಾಗಿರಲಿಲ್ಲ. ಯಥಾವತ್ತಾಗಿ ಅವರು ಪ್ರತಿನಿತ್ಯ ಏನು ಸೇವೆಗಳನ್ನು ಮಾಡ್ಕೊಳ್ತಿದ್ರು ಅಂತ ಸೇವೆಗಳನ್ನು ಮಾಡ್ಕೊಳ್ಬಹುದಿತ್ತು. ಆದರೆ 1:30 ಸಮಯ ಮಧ್ಯಾಹ್ನ 1:30 ಬಳಿಕ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ನಿರಂತರವಾಗಿ ಸಹಜವಾಗಿ ಬೇರೆ ದಿನಗಳಲ್ಲಿ ಸಂಜೆ ಒಂದು 4:30-5 ಗಂಟೆಗೆ ಅಲ್ಲಿ ದರ್ಶನಕ್ಕೆ ಅವಕಾಶಗಳನ್ನು ಕೊಡಲಾಗ್ತಾ ಇತ್ತು. ಕೊಟ್ಟಂತ ಸಂದರ್ಭಗಳಲ್ಲಿ ಸಹಜವಾಗಿ ಅದು ಆಗ್ತಾ ಇತ್ತು. ಆದರೆ ಇವತ್ತು ಆ ಒಂದು ಗ್ರಹಣದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಬದಲಾವಣೆಗಳನ್ನಲ್ಲಿ ಮಾಡಿಕೊಳ್ಳಲಾಗಿದೆ. ಇನ್ನು ಹೊರಭಾಗದಲ್ಲೂ ಕೂಡ ಅಷ್ಟೇ, ಅಂದ್ರೆ ಬೇರೆ ದಿನಕ್ಕೆ ಹೋಲಿಕೆ ಮಾಡಿದ್ರೆ ಸಹಜವಾಗಿ ಬೇರೆ ದಿನಗಳ
ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಆಗಮಿಸ್ತಾರೆ. ಆದರೆ ಇವತ್ತು ಮೊದಲೇ ನಿಗದಿಯಾಗಿತ್ತು, ಮೊದಲೇ ಗೊತ್ತಾಗಿದ್ದಂಥ ಕಾರಣದಿಂದಾಗಿ ಆ ದಿನಾಂಕವನ್ನು ದೇವಸ್ಥಾನದ ಆಡಳಿತ ಮಂಡಳಿ ಆ ಒಂದು ಸಮಯವನ್ನು ಪ್ರಕಟ ಮಾಡಿದ್ರು. ಆ ಕಾರಣದಿಂದಾಗಿ ಒಂದಷ್ಟು ಭಕ್ತರ ಸಂಖ್ಯೆಯಲ್ಲಿ ಕ್ಷೀಣಿಸಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಆದರೂ ಕೂಡ ಈಗ 7:00 ಮತ್ತೆ ಓಪನ್ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗಗಳಿಂದ ಆ ಭಕ್ತರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಮಧುಕರ್, ಓಕೆ, ಧನ್ಯವಾದ ಭರತ್ ಡೀಟೇಲ್ಸ್ಗೆ. ಮತ್ತಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.